ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಷ್ಟು ದಿವಸ ಗುರುಬಲ ಇತ್ತು ರೀ, ಈಗಿನಿಂದ ಗುರುಬಲ ಹೋಗ್ತಾ ಇದೆ. ಅಲ್ಲಿ ಹೇಳುತ್ತೆ, ಅಧಿಕೃತ ವಾಗ್ವೇಯೇ ವಿತನಯ ಅಲಸಃ ಅಂತೆಲ್ಲ ಹೇಳಿದೆ ಫಲ. ಆಲಸ್ಯ ಬಂದು ಸೇರ್ಪಡೆ ಆಗಿಬಿಟ್ರೆ ಅದಕ್ಕಿಂತ ಶತ್ರು ಮತ್ತೊಂದಿಲ್ಲ ನೋಡಿ. ಆಲಸ್ಯ, ಬೆಡ್ಶೀಟ್ ಹೊತ್ತು ಮಲಗಿದ್ರೆ ಅದನ್ನು ತೆಗೆದು ಕೊಡ್ಕೊಂಡು ಎದ್ದು ಏಳೋಣ ಅನ್ನೋಷ್ಟರ ಮಟ್ಟಿಗೆ ಅವರಿಗೆ ಅರಿವಿಲ್ಲ ಅಂತಂದರೆ ಆ ಪರಿಸ್ಥಿತಿ ಏನಾಗುತ್ತೆ ಹೇಳಿ. ಹಾಗಾಗಬಾರ್ದು. ಹೀಗಾಗಿ ಗುರು ಸೇವೆ ಮಾಡಬೇಕಾಗುತ್ತೆ. ವಾಗ್ವೇಯ, ಮಾತಾಡಿ ಹಾಳು ಮಾಡ್ಕೊಳ್ತೀರ ನೋಡಿ. ವಸ್ತುತಃ ನಿಮ್ಮ ರಾಶಿಗೆ ಅವನು ಪ್ರಜ್ಞಾಧಿಪತಿ, ಧೀಸ್ಥಾನದ ಅಧಿಪತಿ. ಹೀಗಾಗಿ ತುಂಬ ಪ್ರಚಂಡವಾದ ಬುದ್ಧಿವಂತಿಕೆ ಇರಬೇಕಾದ್ರೆ ವ್ಯಯದಲ್ಲಿ ಸಂಚರಿಸ್ತಾ ಇರೋದ ಕಾರಣದಿಂದಾಗಿ ಗುರುಬಲ ಹೋಗುತ್ತೆ. ಇನ್ನು 48 ದಿನಗಳ ಕಾಲ ನೀವು ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮತ್ತು ಗುರುಬಲ ಬರುತ್ತೆ, ಅಲ್ಲಿಯವರೆಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಅತಿಯಾದ ವ್ಯಯ ಉಂಟಾಗುತ್ತೆ. ಕಾಲಿಗೆ ನೋಡಿ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ, ನರಗಳ ಸಂಬಂಧಿ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಕಣ್ಣಿನ ಸಂಬಂಧಿ ತೊಂದರೆಗಳಾಗಬಹುದು. ಆಂತ್ರರೋಗ ಅಂತ ಕರೀತಾರೆ, ಕರಳಿಗೆ ಇಂಟೆಸ್ಟೈನ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಬಾಧೆಗಳು ಬಂದು ನಿಮಗೆ ಅಂಟಬಹುದು. ಹೀಗಾಗಿ ಬಹಳ ಎಚ್ಚರಿಕೆ ಇಟ್ಕೊಳ್ಳಿ, ಹುಷಾರಾಗಿರಿ. ಮತ್ತು ನಿಮ್ಮ ರಾಶಿಯಿಂದ ಆತ ಅಷ್ಟಮಾಧಿಪತಿಯೂ ಹೌದು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಷ್ಟ, ಬೃಹದ್ ನಷ್ಟ. ಏನಪ್ಪ ಇಷ್ಟು ಅಷ್ಟು ನಷ್ಟ ಆಗಲಿಲ್ಲ, ಆಯಿತು ಒಂದು ನಷ್ಟ ಅಂತಂದರೆ ವೇದಲ್ಲಿದ್ದಾಗ ಏನಾಗುತ್ತೆ, ಅತಿಯಾದ ನಷ್ಟವಾಗಿಬಿಡಬಹುದು. ಊಹೆ ಮಾಡಲಿಕ್ಕೂ ಆಗದೇ ಇದ್ದರೆ ಚೇತರಿಸ್ಕೊಳ್ಳೋಕ್ಕಾಗೋಲ್ಲ ಆಮೇಲೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ವ್ಯವಹಾರ ವಹಿವಾಟಿನಲ್ಲಿ ಬಹಳ ಜಾಗ್ರತೆ ವಹಿಸಿ. ಯಾವುದೇ ವ್ಯವಹಾರ, ವ್ಯಾಪಾರ ಇವುಗಳಲ್ಲಿ ಬಹಳ 2-3 ಬಾರಿ ಚಿಂತನೆ ಮಾಡಿ ಗುರು ಹಿರಿಯರ ಸಲಹೆ ತಗೊಂಡು ನೀವು ಆ ಕಾರ್ಯಗಳನ್ನು ಮುಂದುವರಿಸೋದು ತುಂಬ ಒಳ್ಳೆಯದು. ಬಹಳ ಎಚ್ಚರವಾಗಿರಬೇಕು ಸಿಂಹರಾಶಿಯವರು. ವೇದದಲ್ಲಿ ಸಂಚರಿಸುವಾಗ ಅಪವ್ಯಯ ಅಂತ ಹೇಳಿದೆ. ಹೀಗಾಗಿ ಇನ್ವೆಸ್ಟ್ಮೆಂಟ್ ಅಂತ ಹೋಗಿ ಚೆನ್ನಾಗಿರುತ್ತೆ, ಅಲ್ಲೇನೋ ಹೂಡಿಕೆ ಮಾಡ್ತೀನಿ, ಅದು ಯಾವತ್ತೂ ಹಾಳಾಗುವಂಥದ್ದಲ್ಲ ಅಂತ ಮನಸ್ಸಿಗೆ ಅನಿಸುತ್ತೆ. ಇನ್ವೆಸ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವುದೋ ಪ್ರಪಾತಕ್ಕೆ ಹಾಕ್ಬಿಟ್ಟಿದ್ದೀನಿ ದುಡ್ಡು ಅಂತ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಸಿಂಹರಾಶಿಯವರು. ಹಣಕಾಸಿನ ವಿಚಾರದಲ್ಲಿ, ಮಾತಿನ ವಿಚಾರದಲ್ಲಿ, ಮತ್ತು ಯಾವುದೋ ಡಿಸಿಷನ್ಸ್ ತೊಗೊಳ್ತಿರಲ್ಲ, ಶ್ಯೂರಿಟಿ ಹಾಕ್ತಕ್ಕಂಥದ್ದು. ಮತ್ತೊಬ್ಬರು ಇನ್ನೊಬ್ಬರು ತುಂಬ ಕ್ಲೋಸ್ ಇದ್ದಾರೆ, ತುಂಬ ಒಳ್ಳೆಯವರಿದ್ದಾರೆ, ಅವ್ರಿಗೆ ನನಗೆ ತುಂಬ ಗೊತ್ತಿರತಕ್ಕಂಥವ್ರು, ಇಷ್ಟು ವರ್ಷದಿಂದ ಪರಿಚಯ ಇದ್ದಾರೆ, ಅವರಿಗಾಗಿ ನಾನು ಶ್ಯೂರಿಟಿ ಹಾಕ್ಬಿಡ್ತೀನಿ, ಆಯಿತು ನಿಮ್ಮ ಕಥೆ ಮುಗಿದು ಹೋಗ್ಬಿಡುತ್ತೆ. ಬಹಳ ಎಚ್ಚರಿಕೆ ಬೇಕು. 48 ದಿವಸ ನಿಮ್ಮ ಮನಸ್ಸು, ನಿಮ್ಮ ಕಂಟ್ರೋಲ್ ತಪ್ಪುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದರ ಉಳಿವಿಕೆಗೆ ಅದು ಇಲ್ಲ, ನಾನು ಸರಿಯಾಗಿರಬೇಕು ಅಂದರೆ ತಪ್ಪದೇ ಗುರುಚರಿತ್ರೆ ಪಾರಾಯಣ ಮಾಡಿ, ಅದರಿಂದ ತುಂಬ ಅನುಕೂಲ ಆಗುತ್ತೆ.